ಕಾರ್ಯಕರ್ತನಾಗಿ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವ ಅಂತ ಕೊಡುವಂತಹ ಯಾರಾದರೂ ಒಂದು ಪಕ್ಷ ಇದ್ದರೆ ಅದು ನನ್ನ BJP ಪಕ್ಷ. ಆವತ್ತು ಏನು ಸಂಸತ್ತಿನಲ್ಲಿ ಒಂದು ಚರ್ಚೆ ನಡೀತಿತ್ತು, ಅದರ ಪೂರ್ಣ ಭಾಗವನ್ನು ವಿಡಿಯೋಗಳಲ್ಲಿ ತೋರಿಸದೆ ತಿರುಚಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿ ನಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿರುವಂತಹ ಬಿಂಬಿಸುವಂತಹ ಪ್ರಾಯೋಜಿತ ಕಾರ್ಯಕ್ರಮ ಇದು. ಅಮಿತ್ ಶಾ ಅವರಿಗಾಗಲಿ, ನನ್ನ ನಾಯಕ ನರೇಂದ್ರ ಮೋದಿ ಅವರಿಗಾಗಲಿ, ಮತ್ತೆ ನನ್ನ BJP ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಹ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಗೌರವ ಇದೆ. ಅಂಬೇಡ್ಕರ್ ಅವರಿಂದನೇ ಇವತ್ತು ನಮ್ಮ ಭಾರತ ಈ ಒಂದು ಸ್ಥಾನದಲ್ಲಿ ನಿಂತಿರೋದು ಅಂತ ನಾವೆಲ್ಲ ಬಲವಾಗಿ ನಂಬಿದ್ದೀವಿ. ಏನು ಬೇರೆ ಪಕ್ಷದವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು, ಅದನ್ನೆಲ್ಲ ನಾವು ಬದಿಗೊತ್ತಿ ಅವರಿಗೆ ಗೌರವ ಕೊಡುವಂತಹ ಕೆಲಸ ವಿಶ್ವಾದ್ಯಂತ ನನ್ನ BJP ಪಕ್ಷ ಮಾಡ್ತಿದೆ. ಏನು ಅಮಿತ್ ಶಾ ಅವ್ರ ಬಗ್ಗೆ ಇವತ್ತು ಹೇಳಿಕೆಗಳು ಬರ್ತಿದೆ, ಅವರ ವಿರುದ್ಧ ಏನು ಪ್ರೊಟೆಸ್ಟ್ ನಡೀತಿದೆ, ಒಂದಷ್ಟು ಮುಗ್ಧ ಜನಗಳನ್ನ ಎತ್ತುಕಟ್ಟಿ, ನನ್ನ ದಲಿತ ಬಾಂಧವರನ್ನ ಎತ್ತುಕಟ್ಟಿ ಅವರ ವಿರುದ್ಧ, ನನ್ನ ಪಕ್ಷದ ವಿರುದ್ಧ, ನನ್ನ ದೇಶದ ವಿರುದ್ಧ ಕೆಲಸ ಮಾಡುವಂತಹ ಪ್ರಾಯೋಜಿತ ಕಾರ್ಯಕ್ರಮನ ಬೇರೆ ಪಕ್ಷಗಳು ಮಾಡ್ತಿದೆ ಅಂತ ನನಗನ್ಸುತ್ತೆ ಸರ್. ಬರಲಿಲ್ಲ, ನನ್ನ ತಾಲೂಕಿನಲ್ಲಿ ಈ ಥರದ್ದೇನೋ ಆದಂಗಿಲ್ಲ, ಮೋಸ್ಟ್ಲಿ ಬೇರೆ ತಾಲೂಕಿನಲ್ಲಿ ಏನೋ ಆಗಿರಬೇಕು. ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಏನು ವಿಷಯ ಗೊತ್ತಿಲ್ಲ. ಮತ್ತು ಯಾರೂ ಸಹ ನನಗೆ ಗೊತ್ತಿರೋ ಹಂಗೆ ಭಾರತದ ಯಾವುದೇ ನಮ್ಮ ಜವಾಬ್ದಾರಿಯುತ ಪ್ರಜೆ ಯಾರೂ ಸಹ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡುವಂತಹ, ಅಗೌರವ ತರುವಂಥ ಕೆಲಸ ಯಾರೂ ಸಹ ಮನಸ್ಸಾಕ್ಷಿ ಇರೋರು ಮಾಡೋದಿಲ್ಲ. ಒಂದೊಂದು ಸಲ ತಿರುಚುವಂಥ ಕೆಲಸ ಆಗುತ್ತೆ, ಇನ್ನೊಂದೊಂದು ಸಲ ದುರಂಕಾರದ ಪರಮಾವಧಿಗೆ ಕೆಲವರು ಮಾಡುವಂಥವ್ರು ಇರ್ತಾರೆ. ಆದರೆ ಅಂಬೇಡ್ಕರ್ ಅವರು ನಮ್ಮ ದೇಶದ ದೇವರು ಅಂತಲೇ ಹೇಳಬೇಕು. ಅವರಿಗೆ ನಮ್ಮ ಕಡೆಯಿಂದ ಆಗಲಿ, ಇಡೀ ದೇಶದ ಕಡೆಯಿಂದ ಗೌರವ ಯಾವಾಗಲೂ ಸಿಗ್ತಾನೆ ಇರುತ್ತೆ. ಭಾರತ ದೇಶ ಎಲ್ಲಿವರೆಗೂ ಈ ಪ್ರಪಂಚದ ಭೂಪಟದಲ್ಲಿರುತ್ತೋ ಅಲ್ಲಿವರೆಗೂ ಅಂಬೇಡ್ಕರ್ ಅವರು ಜೀವಂತ. ಸರ್, ಅಂಬೇಡ್ಕರ್ ಇಲ್ಲ ಸರ್, ತಾವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ದಲಿತರಿಗೆ ಮಾತ್ರ ಅಂಬೇಡ್ಕರ್ ಅವರಲ್ಲ, ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ. ನಮ್ಮಂತಹ ಸಾಮಾನ್ಯ ಜನಗಳ ಬದುಕು ಇವತ್ತೇನಾದರೂ ಚೆನ್ನಾಗಾಗಿದೆ ಅಂತಂದರೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ ಮಾತ್ರ ಆಗಿದೆ. ದಲಿತರಿಗೆ ಮಾತ್ರ ಅಂಬೇಡ್ಕರ್ ಅವ್ರ ದೇವರಲ್ಲ, ನಮ್ಮಂಥ ಎಲ್ಲ ಮಧ್ಯಮ ವರ್ಗದವರಿಗೆ, ಉದ್ಯಮಿಗಳಿಗೆ, ಪ್ರತಿಯೊಬ್ಬರಿಗೂ ಸಹ ಅಂಬೇಡ್ಕರ್ ಅವ್ರ ದೇವರು. ದಲಿತರು ಮಾತ್ರ ಮಾಡೋದಿಲ್ಲ ಇದ್ರ ಅವ್ರ ವಿರುದ್ಧವಾಗಿ, ಅಂದರೆ ಅವರ ಪರವಾಗಿ ಪ್ರತಿಭಟನೆ. ದೇಶದ ಪ್ರತಿಯೊಬ್ಬ ನಾಗರಿಕನು ಅಂಬೇಡ್ಕರ್ ಅವರ ಋಣದಲ್ಲಿ ಬದುಕ್ತಾ ಇದೀವಿ. ನಾವೆಲ್ಲರೂ ಅವ್ರ ಪರವಾಗಿ ಇದೀವಿ ಅಂತ ಈ ಮುಖಾಂತರ. ನಾನು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಚಿಕ್ಕಬಳ್ಳಾಪುರದಲ್ಲಿ ಓದ್ತಾ ಇದ್ದೀನಿ. ನಾನು 9.7 CGPA ಬಂದಿದೆ 10ಗೆ. ಸೊ ಸರ್, ನಮಗೆ ಅರವಿಂದ್ ಸರ್ ಈ ತರ ಸಂದೀಪ್ ರೆಡ್ಡಿ ಸರ್ ಕಡೆಯಿಂದ ಉಡುಗೊರೆಯನ್ನು ಕಳಿಸಿದ್ದಾರೆ. ಈ ತರ ಅವರು ಚೆನ್ನಾಗಿ ಯಾರು ಬಡವ್ರ ಮಕ್ಳು ಇರ್ತಾರೆ ಅವ್ರಿಗೆಲ್ಲ ಏನೋ ಹೆಲ್ಪ್ ಮಾಡ್ಲಿ, ಮತ್ತೆ ಯಾರ್ಯಾರು ಚೆನ್ನಾಗಿ ಓದಕ್ ಫೀಸ್ ಇರ್ಲಿ ಇರ್ತಾರೆ ಅವ್ರಿಗೂ ಸಹ ಹೆಲ್ಪ್ ಮಾಡಿಬಿಟ್ಟು ಮುಂದೆ ತರಲಿ ನಾನು ಆಶಿಸ್ತಾ ಇದ್ದೀನಿ. ಖುಷಿ ಆಗ್ತೈತೆ. ಅಂದ್ರೆ ಕೆಲವರು ಗುರ್ಸಲ್ಲ, ಮಕ್ಕಳು ಇರ್ತಾರೆ, ಬಟ್ ಆದ್ರೆ ಬಡವ್ರ ಮಕ್ಳು ಅಂತ ಯಾರು ಗುರ್ಸಕ್ಕೆ ಹೋಗಲ್ಲ. ಶ್ರೀಮಂತರ ಮಕ್ಳು ಅಂತಂದ್ರೆ ಗುರ್ಸಕೋತಾರೆ. ಅವ್ರು ಕೆಲವ್ರಿಗೆ ಸಪೋರ್ಟು ಇರಲ್ಲ. ಈ ತರ ಸಪೋರ್ಟ್ ಕೊಡೋದಕ್ಕೆ ಏನಾಗ್ತದೆ ಅಂದ್ರೆ, ಇನ್ನ ಯಾರು ಓದ್ತಾ ಇದ್ರು ಮುಂದೆ ಬರ್ದೇ ಇರ್ತಾರೋ ಅವ್ರೇನಂತಾರೆ, ಇನ್ನು ಓದ್ಕೊಂಡು ಈ ತರ ನಾವು ತಗೊಬಹುದು ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಇದಾಗ್ತದೆ. ಪ್ರೀತಿ ಅಂತ. ಸೊ ಇದು ಒಂದೇ ಒಂಥರ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇವಾಗ ಎಷ್ಟೋ ಜನಕ್ಕೆ ಸಪೋರ್ಟಿವ್ ಅನ್ನೋದಿರಲ್ಲ. ಸೊ ಇವ್ರು ಈ ತರ ಒಂದು ಸಣ್ಣ ಉಡುಗೊರೆ ಆದ್ರೂ ತುಂಬಾ ಖುಷಿ ಆಗುತ್ತೆ. ಸೊ ನಾವು ಇಷ್ಟು ಮಾರ್ಕ್ಸ್ ತೆಗ್ದಿದೀವಿ, ನಮ್ಗೆ ಒಂದು ಸಪೋರ್ಟಿವ್ ಸಿಕ್ಕಿದೆ ಅನ್ಬಿಟ್ಟು. ಸೊ ಇದೇ ತರ ಇವರು ಸಂದೀಪ್ ರೆಡ್ಡಿ ಅಂತವ್ರು ಏನ್ ಮಾಡ್ತಾ ಇದ್ದಾರೋ ಇದೇ ರೀತಿ ಅವ್ರ ಸೇವೆನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಲಿ. ನಮ್ಮಂತ ಸ್ಟೂಡೆಂಟ್ಸ್ಗೆ ಒಂದು ಟ್ರಸ್ಟ್ ವರ್ತಿಯಾಗಿ ಮುಂದೆ ಬರ್ತಾರೆ ಇನ್ನು ಅವರು ತುಂಬಾ ಅಂತ. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಅಲ್ಲಿ ಓದ್ತಾ ಇರೋದು. ಸಂದೀಪ್ ರೆಡ್ಡಿ ಸರ್ ಎಲ್ರಿಗೂ ಅಮೌಂಟ್ ಕೊಡ್ತಾ ಇದ್ದಾರೆ ಒಳ್ಳೆ ಮಾರ್ಕ್ಸ್ ತೆಗಿಯೋದಿಕ್ಕೆ. ಮತ್ತೆ ಇನ್ನ ಒಳ್ಳೆ ಬುಕ್ಸ್ ಎಲ್ಲ ತಗೋಬಹುದು, ಚೆನ್ನಾಗಿ ಓದ್ಬೋದು. ನಮಗೆ ಸಪೋರ್ಟ್ ಇರಲ್ಲ ಅಂದ್ರೆ ಕೆಲವು ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿಬಿಟ್ಟು ಇದೇ ತರ ಹೆಲ್ಪ್ ಮಾಡ್ತಾ ಇದ್ರೆ ನಾವು ತುಂಬಾ ಚೆನ್ನಾಗಿ ರಿಸಲ್ಟ್ ಎಲ್ಲ ತೆಗಿಯೋದಕ್ಕೆ. ಥ್ಯಾಂಕ್ ಯು ಸಂದೀಪ್ ರೆಡ್ಡಿ ಸರ್. ಸಂದೀಪ್ ರೆಡ್ಡಿ ಅವರು ಎಲ್ರಿಗೂ ಮಕ್ಕಳಿಗೆ ಮಾರ್ಕ್ಸ್ ತೆಗ್ದಿದ್ದಕ್ಕೆ ಎಲ್ರಿಗೂ ಅಮೌಂಟ್ ಕೊಡ್ತಿದ್ದಾರೆ. ಈ ತರನೇ ಹೆಲ್ಪ್ ಮಾಡ್ಲಿ ಅಂತ ನಾನು ಬಯಸ್ತಿದ್ದೀನಿ. ಥ್ಯಾಂಕ್ ಯು ಸಂದೀಪ್ ರೆಡ್ಡಿ ಅವರಿಗೆ. ಥ್ಯಾಂಕ್ ಯು ಸಂದೀಪ್. ಸಂತಸದ ಸುದ್ದಿ ಅಂತ ಹೇಳ್ಬೋದು. ಕೇವಲ ನನಗೆ ಮಾತ್ರ ಅಲ್ಲ, ನನ್ನ ಜೊತೆ ಇರುವಂತ ನನ್ನೆಲ್ಲ ಮಿತ್ರರಿಗಾಗಿರ್ಬೋದು, ಶ್ರೀರಾಮ್ಪುರದ ಸಮಸ್ತ ಗ್ರಾಮಸ್ಥರಿಗೆ ತುಂಬಾ ಸಂತೋಷವಾಗಿರುವಂತ ದಿನ ಆಗಿರುತ್ತೆ ಸರ್. ಇಷ್ಟೊತ್ತು ನಮ್ಮ ಹೆಚ್ಚಿನ ಅಣ್ಣ ಸಂದೀಪ್ ಅಣ್ಣವ್ರು ಹೇಳ್ತಾ ಇದ್ರು ಅವ್ರದ್ದು ಯಾವುದೇ ರೀತಿಯಂತ ಪಾತ್ರ ಇಲ್ಲ ಅಂತ. ನಿಜವಾಗ್ಲೂ ಅದು ಸುಳ್ಳು ಅಂತ ಹೇಳಿದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಾವೇನಾದ್ರು ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಅವ್ರೇನಾದ್ರೂ ಹೇಳ್ಬಹುದು. ಅವ್ರು ಮಾಡ್ತಾ ಇರುವಂತ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳೇನಿದಾವೆ ತುಂಬಾ ವರ್ಷಗಳಿಂದ ನಾವು ಅವರನ್ನ ಫಾಲೋ ಮಾಡ್ತಾನೆ ಬರ್ತಾ ಇದೀವಿ ಸರ್. ಅವ್ರು ಮಾಡ್ತಾ ಇರುವಂತ ಪ್ರತಿ ಒಂದು ಕಾರ್ಯಕ್ರಮ ಜನಕ್ಕೆ ಮುಟ್ತಾ ಇದೆ.
ಅಂತ ಕಾರ್ಯಕ್ರಮಗಳನ್ನ ನೋಡ್ತಾ ಇರುವಂತ ನಮ್ಮಂತ ಯುವ ಜನರಿದ್ದಾರೆ, ಎಲ್ಲರೂ ಸ್ಫೂರ್ತಿದಾಯಕರಾಗ್ತಾ ಇದಾರೆ, ನಿಜವಾಗ್ಲೂ ಪ್ರೇರಣಾಭೂತರಾಗ್ತಾ ಇದಾರೆ. ಅದರಲ್ಲಿ ಪ್ರೇರಣೆ ಆದಂತವ್ರು ನಮ್ಮೂರಿನ ನಮ್ಮ ಒಂದು ಸ್ನೇಹಿತರ ಒಂದು ಗುಂಪೇನಿದೆ, ನಮ್ಮ ಯುವಕರ ಗುಂಪೇನಿದೆ, ಅದು ಒಂದು ಅವರ ಹೆಸರಲ್ಲಿ ನಾವು ಇನ್ನೊಂದಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅನ್ಕೊಂಡೆ ಇವತ್ತು ಶ್ರೀರಾಮ್ಪುರದಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನ ಮಾಡಿದೀವಿ ಸರ್. ಇನ್ನು ಮೇಲೆ ಇಲ್ಲಿಂದ ಆಚೆಗೆ ಇಲ್ಲಿವರೆಗೂ ತುಂಬಾ ಕಾರ್ಯಕ್ರಮ ಮಾಡಿದೀವಿ. ಅದಕ್ಕಿಂತಲೂ ಇನ್ನು ಮುಂದೆ ಬರುವಂತ ಕಾರ್ಯಕ್ರಮ ಇನ್ನು ತುಂಬಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಮ್ಮ ಸಂದೀಪ್ ಅಣ್ಣವರ ಒಂದು ನೇತೃತ್ವದಲ್ಲಿ ಮತ್ತೆ ನಮ್ಮ ಸಂಯುಕ್ತ ಆಶ್ರಯದಲ್ಲಿ ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮುಂದೆ ನಮ್ಮ ನೀವೆಲ್ಲ ನೋಡ್ತಾ ಇರ್ತೀರಾ, ನಿಜವಾಗ್ಲೂ ನಮ್ಮ ಗ್ರಾಮಕ್ಕೆ ಮಾತ್ರ ಅಲ್ಲ, ಇದು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೇ